ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಉದ್ಯಮಿ ಮಾಡಿಕೊಂಡ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸಾಲ ತೀರಿಸಲಾಗ ಕನ್ನಡ ನುಡಿ ಜಾತ್ರೆಗೆ ಮಂಡ್ಯ ಸಜ್ಜಾಗ್ತಾ ಇದೆ. ಡಿಸೆಂಬರ್ 20, 21 ಹಾಗೆ 22ರಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದ್ದು ರೂಪುರೇಷೆಗಳು ಕೂಡ ಸಿದ್ಧ ಆಗ್ತಾ ಇವೆ. ಈ ನಡುವೆ ಟಿಪ್ಪು ವಿವಾದ ಈಗ ತಾರಕಕ್ಕೇರಿದೆ. ಸಮ್ಮೇಳನದಲ್ಲಿ ಟಿಪ್ಪು ವಿಚಾರಗೋಷ್ಠಿ ಆಯೋಜನೆಗೆ ಕೆಲವರು ಒತ್ತಡವನ್ನ ಹಾಕ್ತಾ ಇದ್ದಾರೆ. ಇದನ್ನ ಹಿಂದೂ ಕಾರ್ಯಕರ್ತರು ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸಾಹಿತ್ಯ ಸಮ್ಮೇಳನದಲ್ಲಿ ಟಿಪ್ಪು ವಿಚಾರಗೋಷ್ಠಿ ಮಾಡಿದ್ರೆ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಉಡುಪಿಯಲ್ಲಿ ಪಿಂಚಣಿ ಹಣ ನೀಡಲು ಲಂಚ ಕೇಳಿರುವಂತಹ ಅಧಿಕಾರಿಗಳಿಗೆ ಲೋಕಾಯುಕ್ತ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ನಿವೃತ್ತ ಶಿಕ್ಷಕ ಹಿತೇಂದ್ರ ಭಂಡಾರಿಗೆ ಪಿಂಚಣಿ ಹಣ ಬಿಡುಗಡೆಗೊಳಿಸಲು ಖಜಾನೆಯ ಉಪನಿರ್ದೇಶಕ ರವಿಕುಮಾರ್ ಮತ್ತೆ ಸಹಾಯಕ ರಾಘವೇಂದ್ರ ಲಂಚಕ್ಕಾಗಿ ಬೇಡಿಕೆ ಇಟ್ಟಿದ್ರು. ಕಳೆದ 5 ತಿಂಗಳುಗಳಿಂದ 5,000 ನೀಡುವಂತೆ ಪೀಡಿಸ್ತಾ ಇದ್ದ ಬಗ್ಗೆ ಹಿತೇಂದ್ರ ಭಂಡಾರಿ ಲೋಕಾಯುಕ್ತ ಅವರಿಗೆ ದೂರನ್ನ ಕೊಟ್ಟಿದ್ರು. ಆಗ ಪ್ರಭಾರ ಲೋಕಾಯುಕ್ತ ಡಿವೈಎಸ್ಪಿ ಮಂಜುನಾಥ್ ಲಂಚ ಸ್ವೀಕಾರ ಮಾಡ್ತಾ ಇರುವಾಗಲೇ ದಾಳಿ ಮಾಡಿ ಅಧಿಕಾರಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಶಾಸಕ ಪ್ರಭು ಬಿ ಚೌಹಾಣ್ ಸಂತ ಶ್ರೀ ಹರಿನಾಥ ಮಹಾರಾಜರ ಜಾತ್ರಾ ಮಹೋತ್ಸವದಲ್ಲಿ ಭರ್ಜರಿ ಸ್ಟೆಪ್ಸ್ ಹಾಕಿದ್ದಾರೆ. ಬೀದರ್ ಜಿಲ್ಲೆಯ ಕಮಲಾನಗರ ತಾಲೂಕಿನ ಹೊಳಸಮುದ್ರ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಸಂತ ಶ್ರೀ ಹರಿನಾಥ ಮಹಾರಾಜರ ಸಮಾಧಿಯ ದರ್ಶನ ಪಡೆದು ನಂತರ ಕೀರ್ತನೆಕಾರರೊಂದಿಗೆ ಹೆಜ್ಜೆ ಹಾಕಿ ಶಾಸಕರು ಗಮನ ಸೆಳೆದರು. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಬೈಕ್ ಕಳ್ಳರ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಮನೆ ಮುಂದೆ ರೋಡ್ನಲ್ಲಿ ಪಾರ್ಕ್ ಮಾಡಿರುವಂತಹ RX 135 ಬೈಕ್ನ ಕಳ್ಳರು ಕದ್ದು ಅಲ್ಲಿಂದ ಪರಾರಿಯಾಗಿದ್ದಾರೆ. ಸ್ಕೂಟಿಯಲ್ಲಿ ಬಂದ ಖತಾರ್ನಾಕ್ ಕದೀಮರು ಬೈಕ್ ಕದ್ದಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸರ್ಜಾಪುರದ ಗುಂಜೂರು ಕ್ರಾಸ್ ಬಳಿ ನಡೆದಿರುವಂತಹ ಘಟನೆ ಇದು. ಸಚಿವ ಜಮೀರ್ ಅಹಮದ್ಗೆ ಯಾಕೋ ಟೈಮ್ ಸರಿ ಇಲ್ಲ ಅಂತ ಕಾಣಿಸುತ್ತೆ. ಈಗ ಜಮೀರ್ರನ್ನ ಲೋಕಾಯುಕ್ತ ಬುಲಾವ್ ಕೊಟ್ಟಿದೆ. ಅಕ್ರಮ ಆಸ್ತಿ ಸಂಪಾದನೆ ಕೇಸ್ನಲ್ಲಿ ಸಚಿವರಿಗೆ ನೋಟಿಸ್ ನೀಡಿದೆ. ಖುದ್ದು ನಿವಾಸಕ್ಕೆ ತೆರಳಿ ವಿಚಾರಣೆಗೆ ಹಾಜರಾಗುವಂತೆ ಲೋಕಾಯುಕ್ತ ಇನ್ಸ್ಪೆಕ್ಟರ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಈ ಮೂಲಕ ಕೈ ನಾಯಕನಿಗೆ ಈಗ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಕಾಂಗ್ರೆಸ್ನಲ್ಲಿ ಸಚಿವ ಜಮೀರ್ ವಿರುದ್ಧ ಸಮರ ಕೂಡ ಶುರುವಾಗಿದೆ. ವಿವಾದಾತ್ಮಕ ಹೇಳಿಕೆಯಿಂದಲೇ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾ ಇದ್ದು ಸಚಿವರ ವಿರುದ್ಧ ಕ್ರಮಕ್ಕಾಗಿ ಕೆಪಿಸಿಸಿ ಉಪಾಧ್ಯಕ್ಷ ಹುಸೇನ್, ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ಗೆ ಪತ್ರ ಬರೆದಿದ್ದಾರೆ. ಜೊತೆಗೆ ಸುರ್ಜೇವಾಲಾಗೆ ಪತ್ರ ಬರೆಯಲು ಹುಸೇನ್ ನಿರ್ಧಾರ ಮಾಡಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಉದ್ಯಮಿ ಮಾಡಿಕೊಂಡ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸಾಲ ತೀರಿಸಲಾಗ ಕನ್ನಡ ನುಡಿ ಜಾತ್ರೆಗೆ ಮಂಡ್ಯ ಸಜ್ಜಾಗ್ತಾ ಇದೆ. ಡಿಸೆಂಬರ್ 20, 21 ಹಾಗೆ 22ರಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದ್ದು ರೂಪುರೇಷೆಗಳು ಕೂಡ ಸಿದ್ಧ ಆಗ್ತಾ ಇವೆ. ಈ ನಡುವೆ ಟಿಪ್ಪು ವಿವಾದ ಈಗ ತಾರಕಕ್ಕೇರಿದೆ. ಸಮ್ಮೇಳನದಲ್ಲಿ ಟಿಪ್ಪು ವಿಚಾರಗೋಷ್ಠಿ ಆಯೋಜನೆಗೆ ಕೆಲವರು ಒತ್ತಡವನ್ನ ಹಾಕ್ತಾ ಇದ್ದಾರೆ. ಇದನ್ನ ಹಿಂದೂ ಕಾರ್ಯಕರ್ತರು ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸಾಹಿತ್ಯ ಸಮ್ಮೇಳನದಲ್ಲಿ ಟಿಪ್ಪು ವಿಚಾರಗೋಷ್ಠಿ ಮಾಡಿದ್ರೆ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಉಡುಪಿಯಲ್ಲಿ ಪಿಂಚಣಿ ಹಣ ನೀಡಲು ಲಂಚ ಕೇಳಿರುವಂತಹ ಅಧಿಕಾರಿಗಳಿಗೆ ಲೋಕಾಯುಕ್ತ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ನಿವೃತ್ತ ಶಿಕ್ಷಕ ಹಿತೇಂದ್ರ ಭಂಡಾರಿಗೆ ಪಿಂಚಣಿ ಹಣ ಬಿಡುಗಡೆಗೊಳಿಸಲು ಖಜಾನೆಯ ಉಪನಿರ್ದೇಶಕ ರವಿಕುಮಾರ್ ಮತ್ತೆ ಸಹಾಯಕ ರಾಘವೇಂದ್ರ ಲಂಚಕ್ಕಾಗಿ ಬೇಡಿಕೆ ಇಟ್ಟಿದ್ರು. ಕಳೆದ 5 ತಿಂಗಳುಗಳಿಂದ 5,000 ನೀಡುವಂತೆ ಪೀಡಿಸ್ತಾ ಇದ್ದ ಬಗ್ಗೆ ಹಿತೇಂದ್ರ ಭಂಡಾರಿ ಲೋಕಾಯುಕ್ತ ಅವರಿಗೆ ದೂರನ್ನ ಕೊಟ್ಟಿದ್ರು. ಆಗ ಪ್ರಭಾರ ಲೋಕಾಯುಕ್ತ ಡಿವೈಎಸ್ಪಿ ಮಂಜುನಾಥ್ ಲಂಚ ಸ್ವೀಕಾರ ಮಾಡ್ತಾ ಇರುವಾಗಲೇ ದಾಳಿ ಮಾಡಿ ಅಧಿಕಾರಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಶಾಸಕ ಪ್ರಭು ಬಿ ಚೌಹಾಣ್ ಸಂತ ಶ್ರೀ ಹರಿನಾಥ ಮಹಾರಾಜರ ಜಾತ್ರಾ ಮಹೋತ್ಸವದಲ್ಲಿ ಭರ್ಜರಿ ಸ್ಟೆಪ್ಸ್ ಹಾಕಿದ್ದಾರೆ. ಬೀದರ್ ಜಿಲ್ಲೆಯ ಕಮಲಾನಗರ ತಾಲೂಕಿನ ಹೊಳಸಮುದ್ರ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಸಂತ ಶ್ರೀ ಹರಿನಾಥ ಮಹಾರಾಜರ ಸಮಾಧಿಯ ದರ್ಶನ ಪಡೆದು ನಂತರ ಕೀರ್ತನೆಕಾರರೊಂದಿಗೆ ಹೆಜ್ಜೆ ಹಾಕಿ ಶಾಸಕರು ಗಮನ ಸೆಳೆದರು.
ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಬೈಕ್ ಕಳ್ಳರ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಮನೆ ಮುಂದೆ ರೋಡ್ನಲ್ಲಿ ಪಾರ್ಕ್ ಮಾಡಿರುವಂತ RX 135 ಬೈಕ್ನ ಕಳ್ಳರು ಕದ್ದು ಅಲ್ಲಿಂದ ಪರಾರಿಯಾಗಿದ್ದಾರೆ. ಸ್ಕೂಟಿಯಲ್ಲಿ ಬಂದ ಖತರ್ನಾಕ್ ಕದೀಮರು ಬೈಕ್ ಕದ್ದಿರುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸರ್ಜಾಪುರದ ಗುಂಜೂರು ಕ್ರಾಸ್ ಬಳಿ ನಡೆದಿರುವಂತ ಘಟನೆ ಇದು. ಸಚಿವ ಜಮೀರ್ ಅಹಮದ್ಗೆ ಯಾಕೋ ಟೈಮ್ ಸರಿ ಇಲ್ಲ ಅಂತ ಕಾಣಿಸುತ್ತೆ. ಈಗ ಜಮೀರ್ರನ್ನ ಲೋಕಾಯುಕ್ತ ಬುಲಾವ್ ಕೊಟ್ಟಿದೆ. ಅಕ್ರಮ ಆಸ್ತಿ ಸಂಪಾದನೆ ಕೇಸ್ನಲ್ಲಿ ಸಚಿವರಿಗೆ ನೋಟಿಸ್ ನೀಡಿದೆ. ಖುದ್ದು ನಿವಾಸಕ್ಕೆ ತೆರಳಿ ವಿಚಾರಣೆಗೆ ಹಾಜರಾಗುವಂತೆ ಲೋಕಾಯುಕ್ತ ಇನ್ಸ್ಪೆಕ್ಟರ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಈ ಮೂಲಕ ಕೈ ನಾಯಕನಿಗೆ ಈಗ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಕಾಂಗ್ರೆಸ್ನಲ್ಲಿ ಸಚಿವ ಜಮೀರ್ ವಿರುದ್ಧ ಸಮರ ಕೂಡ ಶುರುವಾಗಿದೆ. ವಿವಾದಾತ್ಮಕ ಹೇಳಿಕೆಯಿಂದಲೇ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾ ಇದ್ದು, ಸಚಿವರ ವಿರುದ್ಧ ಕ್ರಮಕ್ಕಾಗಿ ಕೆಪಿಸಿಸಿ ಉಪಾಧ್ಯಕ್ಷ ಹುಸೇನ್, ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ಗೆ ಪತ್ರ ಬರೆದಿದ್ದಾರೆ. ಜೊತೆಗೆ ಸುರ್ಜೇವಾಲಾಗೆ ಪತ್ರ ಬರೆಯಲು ಹುಸೇನ್ ನಿರ್ಧಾರ ಮಾಡಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಉದ್ಯಮಿ ಮಾಡಿಕೊಂಡ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸಾಲ ತೀರಿಸಲಾಗ ಕನ್ನಡ ನುಡಿ ಜಾತ್ರೆಗೆ ಮಂಡ್ಯ ಸಜ್ಜಾಗ್ತಾ ಇದೆ. ಡಿಸೆಂಬರ್ 20, 21 ಹಾಗೆ 22ರಂದು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದ್ದು, ರೂಪುರೇಷೆಗಳು ಕೂಡ ಸಿದ್ಧ ಆಗ್ತಾ ಇವೆ. ಈ ನಡುವೆ ಟಿಪ್ಪು ವಿವಾದ ಈಗ ತಾರಕಕ್ಕೇರಿದೆ. ಸಮ್ಮೇಳನದಲ್ಲಿ ಟಿಪ್ಪು ವಿಚಾರಗೋಷ್ಠಿ ಆಯೋಜನೆಗೆ ಕೆಲವರು ಒತ್ತಡವನ್ನ ಹಾಕ್ತಾ ಇದ್ದಾರೆ. ಇದನ್ನ ಹಿಂದೂ ಕಾರ್ಯಕರ್ತರು ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸಾಹಿತ್ಯ ಸಮ್ಮೇಳನದಲ್ಲಿ ಟಿಪ್ಪು ವಿಚಾರಗೋಷ್ಠಿ ಮಾಡಿದ್ರೆ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಉಡುಪಿಯಲ್ಲಿ ಪಿಂಚಣಿ ಹಣ ನೀಡಲು ಲಂಚ ಕೇಳಿರುವಂತಹ ಅಧಿಕಾರಿಗಳಿಗೆ ಲೋಕಾಯುಕ್ತ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ನಿವೃತ್ತ ಶಿಕ್ಷಕ ಹಿತೇಂದ್ರ ಭಂಡಾರಿಗೆ ಪಿಂಚಣಿ ಹಣ ಬಿಡುಗಡೆಗೊಳಿಸಲು ಖಜಾನೆಯ ಉಪನಿರ್ದೇಶಕ ರವಿಕುಮಾರ್ ಮತ್ತೆ ಸಹಾಯಕ ರಾಘವೇಂದ್ರ ಲಂಚಕ್ಕಾಗಿ ಬೇಡಿಕೆ ಇಟ್ಟಿದ್ರು. ಕಳೆದ 5 ತಿಂಗಳುಗಳಿಂದ 5,000 ನೀಡುವಂತೆ ಪೀಡಿಸ್ತಾ ಇದ್ದ ಬಗ್ಗೆ ಹಿತೇಂದ್ರ ಭಂಡಾರಿ ಲೋಕಾಯುಕ್ತ ಅವರಿಗೆ ದೂರನ್ನ ಕೊಟ್ಟಿದ್ರು. ಆಗ ಪ್ರಭಾರ ಲೋಕಾಯುಕ್ತ ಡಿವೈಎಸ್ಪಿ ಮಂಜುನಾಥ್ ಲಂಚ ಸ್ವೀಕಾರ ಮಾಡ್ತಾ ಇರುವಾಗಲೇ ದಾಳಿ ಮಾಡಿ ಅಧಿಕಾರಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಶಾಸಕ ಪ್ರಭು ಬಿ ಚೌಹಾಣ್ ಸಂತ ಶ್ರೀ ಹರಿನಾಥ ಮಹಾರಾಜರ ಜಾತ್ರಾ ಮಹೋತ್ಸವದಲ್ಲಿ ಭರ್ಜರಿ ಸ್ಟೆಪ್ಸ್ ಹಾಕಿದ್ದಾರೆ. ಬೀದರ್ ಜಿಲ್ಲೆಯ ಕಮಲಾನಗರ ತಾಲೂಕಿನ ಹೊಳಸಮುದ್ರ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಸಂತ ಶ್ರೀ ಹರಿನಾಥ ಮಹಾರಾಜರ ಸಮಾಧಿಯ ದರ್ಶನ ಪಡೆದು ನಂತರ ಕೀರ್ತನೆಕಾರರೊಂದಿಗೆ ಹೆಜ್ಜೆ ಹಾಕಿ ಶಾಸಕರು ಗಮನ ಸೆಳೆದರು. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಬೈಕ್ ಕಳ್ಳರ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಮನೆ ಮುಂದೆ ರೋಡ್ನಲ್ಲಿ ಪಾರ್ಕ್ ಮಾಡಿರುವಂತ RX 135 ಬೈಕ್ನ ಕಳ್ಳರು ಕದ್ದು ಅಲ್ಲಿಂದ ಪರಾರಿಯಾಗಿದ್ದಾರೆ. ಸ್ಕೂಟಿಯಲ್ಲಿ ಬಂದ ಖತರ್ನಾಕ್ ಕದೀಮರು ಬೈಕ್ ಕದ್ದಿರುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸರ್ಜಾಪುರದ ಗುಂಜೂರು ಕ್ರಾಸ್ ಬಳಿ ನಡೆದಿರುವಂತ ಘಟನೆ ಇದು. ಸಚಿವ ಜಮೀರ್ ಅಹಮದ್ಗೆ ಯಾಕೋ ಟೈಮ್ ಸರಿ ಇಲ್ಲ ಅಂತ ಕಾಣಿಸುತ್ತೆ. ಈಗ ಜಮೀರ್ರನ್ನ ಲೋಕಾಯುಕ್ತ ಬುಲಾವ್ ಕೊಟ್ಟಿದೆ. ಅಕ್ರಮ ಆಸ್ತಿ ಸಂಪಾದನೆ ಕೇಸ್ನಲ್ಲಿ ಸಚಿವರಿಗೆ ನೋಟಿಸ್ ನೀಡಿದೆ. ಖುದ್ದು ನಿವಾಸಕ್ಕೆ ತೆರಳಿ ವಿಚಾರಣೆಗೆ ಹಾಜರಾಗುವಂತೆ ಲೋಕಾಯುಕ್ತ ಇನ್ಸ್ಪೆಕ್ಟರ್ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಈ ಮೂಲಕ ಕೈ ನಾಯಕನಿಗೆ ಈಗ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಕಾಂಗ್ರೆಸ್ನಲ್ಲಿ ಸಚಿವ ಜಮೀರ್ ವಿರುದ್ಧ ಸಮರ ಕೂಡ ಶುರುವಾಗಿದೆ. ವಿವಾದಾತ್ಮಕ ಹೇಳಿಕೆಯಿಂದಲೇ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾ ಇದ್ದು, ಸಚಿವರ ವಿರುದ್ಧ ಕ್ರಮಕ್ಕಾಗಿ ಕೆಪಿಸಿಸಿ ಉಪಾಧ್ಯಕ್ಷ ಹುಸೇನ್, ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್ಗೆ ಪತ್ರ ಬರೆದಿದ್ದಾರೆ. ಜೊತೆಗೆ ಸುರ್ಜೇವಾಲಾಗೆ ಪತ್ರ ಬರೆಯಲು ಹುಸೇನ್ ನಿರ್ಧಾರ ಮಾಡಿದ್ದಾರೆ.